ಕಲಬುರಗಿಯಿನ 26ರಂದು ಕಲಬುರಗಿ ನಗರದಲ್ಲಿ ಅನಧಿಕೃತ ಕಾನೂನು ಉಲ್ಲಂಘಿಸಿ ಆಕ್ರೋಶ. ಕಲಬುರಗಿಯಿನ 26ರಂದು ಕಲಬುರಗಿ ನಗರದಲ್ಲಿ ಅನಧಿಕೃತ ಕಾನೂನು ಉಲ್ಲಂಘಿಸಿ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಿಸುವಾಗ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರು. ಕಾನೂನು ಉಲ್ಲಂಘನೆ ಮಾಡಿ ಗೋವು ಸಾಗಾಟ ಮಾಡುತ್ತಿರುವುದನ್ನು ಪ್ರಶ್ನಿಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಅತ್ಯಂತ ಖಂಡನೀಯ ಎಂದು ಶಿವಸೇನಾ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಆಂದೋಲ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಸೇನೆ ಪಕ್ಷದ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಶಿವಸೇನಾ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಆಂದೋಲ ಶ್ರೀಗಳು ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಅಕ್ರಮ ಚಟುವಟಿಕೆ ನಿಗ್ರಹಿಸಬೇಕಾದ ಇಲಾಖೆಗಳು ನಿರ್ಲಕ್ಷ್ಯದಿಂದ ಇಂತಹ ಅವಘಡಗಳು ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿವೆ. ತಕ್ಷಣವೇ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಿ ಗಂಭೀರ ಕ್ರಮಕ್ಕೆ ಮುಂದಾಗಬೇಕು, ಇಲ್ಲದಿದ್ದರೆ ನಾವೇ ರಸ್ತೆಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ನೇ ತಾರೀಕು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂತಹ ಗೋವುಗಳನ್ನು ನಮ್ಮ ಶಿವಸೇನಾ ಪಕ್ಷದ ಕಾರ್ಯಕರ್ತರು ತಡೆದಿದ್ದಕ್ಕಾಗಿ ಅಲ್ಲಿಯ ಕಸಾಯಿಖಾನೆಯ ಗೂಂಡಾಗಳು ಪಾಕಿಸ್ತಾನದ ಏಜೆಂಟರ ರೀತಿಯಲ್ಲಿ ದೊಣ್ಣೆಗಳನ್ನು ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ದುರಂತ ಅಂದರೆ ಪೊಲೀಸರು ಬರೋದಕ್ಕಿಂತ ಮುಂಚೆನೇ ಲಾರಿಯನ್ನು ಅಲ್ಲಿಂದ ತೆಗೆದುಕೊಂಡು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದಾದ ಮೇಲೆ ನಾವು FIR ಮಾಡಿಸಿದ್ದೀವಿ ಅಂತ ಗೊತ್ತಾದ ಮೇಲೆ ಲಾರಿ ಚಾಲಕ ಮತ್ತು ಕ್ಲೀನರ್ ತಾವೇ ತಲೆ ಮೇಲೆ ಹೊಡ್ಕೊಂಡು ಗಾಯ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, MLC ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಕಲಬುರಗಿಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ವಿ. ಅಕ್ರಮವಾಗಿರುವಂತಹ ಕಸಾಯಿಖಾನೆಗಳಿಗೆ ಬೀಗ ಹಾಕಬೇಕು ಮತ್ತು ಗೋ ಸಾಗಾಟ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ತಡಿಬೇಕು. ಒಂದು ವಾರದಲ್ಲಿ ತಡೆದೇ ಹೋದರೆ ಮತ್ತೆ ಉಗ್ರವಾದಂತಹ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಪ್ರತಿ ಹಂತದಲ್ಲಿಯೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಗೋ ಕಟುಕರಿಂದ ಗೋ ಹತ್ಯೆ ಮಾಡುವವರಿಂದ ಹಲ್ಲೆ ಆಗ್ತಾ ಇದೆ. ಕೇವಲ ಹಿಂದೂ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, 4 ತಿಂಗಳ ಹಿಂದೆ ಪೊಲೀಸರು ಠಾಣೆಗೆ ತೆಗೆದುಕೊಂಡು ಹೋಗುವಂತಹ ಲಾರಿ ಒಳಗಡೆ ಕೂತ್ಕೊಂಡಂಥ ಪೊಲೀಸರನ್ನು ಕೆಳಗಡೆ ಇಳಿಸಿ ಕಲಬುರಗಿಯ ಓಂ ನಗರದಲ್ಲಿ ಇದೇ ಕಟುಕರು ಹಲ್ಲೆ ಮಾಡಿ ಲಾರಿಯನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಆದಾಗ್ಯೂ ಕೂಡ ಪೊಲೀಸ್ ಇಲಾಖೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ. ಇದು ಮುಸ್ಲಿಂ ತುಷ್ಟೀಕರಣ ಎದ್ದು ತೋರುತ್ತೆ. ಬುದ್ಧ ತತ್ವ, ಬಸವ, ಅಂಬೇಡ್ಕರ್ ಬಗ್ಗೆ ಪುಂಖಾನುಪುಂಖವಾಗಿ ಶಂಕ ಊದುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಈ 3 ದೊಡ್ಡ ದೊಡ್ಡ ಮಹಿಮರ ತತ್ವದ ವಿರೋಧವಾಗಿ ಇಲ್ಲಿ ಆಡಳಿತ ನಡೀತಾ ಇದ್ದರು, ಬಾಯಿ ತೆರಿತಾ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ಹಾಗೆ ಇವತ್ತು ಆ ಕಟುಕರಿಗೆ, ಕಸಾಯಿಖಾನೆ ಮಾಲೀಕರಿಗೆ ಇಲ್ಲಿಯ ಉಸ್ತುವಾರಿ ಸಚಿವರ ಬೆಂಬಲ ಇದ್ದುದಕ್ಕಾಗಿಯೇ ಈ ರೀತಿಯ ಹಲ್ಲೆಗಳಾಗ್ತಾ ಇದ್ದಾವೆ. ಮುಂದಿನ ದಿನ ಇದನ್ನು ತಡೆದೇ ಹೋದರೆ ಉಗ್ರ ಪ್ರತಿಭಟನೆ ಮತ್ತು ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಸರ್, ಇಲ್ಲಿವರೆಗೆ ಹಲ್ಲೆ ಮಾಡಿದವರಿಗೆ ಬಂಧನ ಮಾಡಲಿಕ್ಕೆ ತಾರತಮ್ಯ ತೋರಿಸ್ತಾ ಇದ್ದಾರೆ. ನಿಮ್ಮ ಮೇಲೂ FIR ಆಗಿದೆ, ಅವ್ರ ಮೇಲೂ FIR ಆಗಿದೆ, ಇಬ್ಬರನ್ನೂ ಬಂಧಿಸಬೇಕಾಗುತ್ತೆ ಅಂತ ಭಯ ಹುಟ್ಟಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೈಜ ವರದಿಯನ್ನು ನೀವು ತರಿಸ್ಕೊಳ್ಳಿ, ತನಿಖೆ ಮಾಡಿ. ಯಾರು ಹೊಡೆದಿದ್ದೋ, ತಾವೇ ಹೊಡೆಸ್ಕೊಂಡಿದ್ದೋ ಅಲ್ಲಿಯ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಈಗಾಗಲೇ